ಅಡುಗೆ ಸಹಾಯಕಿ ಜಯಮ್ಮನ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತ ತನಿಖೆಗೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಹೋರಾಟವನ್ನು ಮಾಡಿದ್ದಾರೆ. ಈ ಘಟನೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ತಹಶೀಲ್ದಾರ್ ಕಚೇರಿಯ ಮುಂದೆ ನಡೆದಿದೆ. ತಹಶೀಲ್ದಾರ್ ಅವರಿಗೆ ಗೃಹ ಸಚಿವರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ತಹಶೀಲ್ದಾರ್ಗಳ ಮೂಲಕ ಅಲ್ಲಿನ ಕಾರ್ಯಕರ್ತರೆಲ್ಲರೂ ಕೂಡ ಜಯಮ್ಮನ ಸಾವೇನಿದೆ, ಈ ಸಾವಿನ ಹಿಂದೆ ಸಾಕಷ್ಟು ಅನುಮಾನಗಳಿವೆ, ಅದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು, ಇದು ಸಾವಲ್ಲ ಅಥವಾ ಬರೀ ಆತ್ಮಹತ್ಯೆ ಅಲ್ಲ, ಇದು ಒಂದು ಕೊಲೆ ಆಗಿದೆ. ಹೀಗಾಗಿ ಯಾರೋ ದುಷ್ಕರ್ಮಿಗಳು ಜಯಮ್ಮನನ್ನು ಕೊಲೆ ಮಾಡಿ ಆತ್ಮಹತ್ಯೆ ಅಂತ ಹೇಳಿ ನಾಟಕದ ರೀತಿಯಲ್ಲೇ ಈ ಒಂದು ಕಥೆಯನ್ನು ಕಟ್ಟಿ ಬಿಂಬಿಸಿದ್ದಾರೆ. ಹೀಗಾಗಿ CCTV ವಿಡಿಯೋಗಳನ್ನು ಆಧರಿಸಿ ಅದೆಲ್ಲ ಒಂದು ಪರಿಶೀಲನೆಯನ್ನು ಮಾಡಿ ಆರೋಪಿಗಳನ್ನು ಪತ್ತೆ ಹಚ್ಚಬೇಕು, ಸೂಕ್ತವಾದಂತಹ ಒಂದು ತನಿಖೆಯನ್ನು ಮಾಡಿ ಕೊಲೆ ಏನಿದ್ದಾರೆ ಆರೋಪಿಗಳಿದ್ದಾರೆ ಅವರನ್ನು ಬಂಧಿಸಬೇಕು, ಮೃತ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಪತ್ರವನ್ನು ಪರಮೇಶ್ವರ ಗೃಹ ಸಚಿವರಿಗೆ ಮಾಡಿಕೊಳ್ತಾ ಇದ್ದೇವೆ. ಮನೆ ತಹಸೀಲ್ದಾರ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಹಾಪುರ ತಾಲೂಕಿನ ಗೋಜಿಕೆ ಗ್ರಾಮದಲ್ಲಿ ದಲಿತ ಮಹಿಳೆ ಕೊಲೆ ಯಾವ ಉದ್ದೇಶಕ್ಕಾಗಿ ಆಗಿದೆ ಅನ್ನೋದ್ರ ಬಗ್ಗೆ ನೀವು ಸರಿಯಾಗಿ ಅದನ್ನು ಗಮನಿಸಿ ಸರಿಯಾಗಿರ್ತಕ್ಕಂಥ ನ್ಯಾಯಯುತ ಅಧಿಕಾರಿಗಳಿಗೆ ಕೊಲೆಯ ಪ್ರಕರಣವನ್ನು ತನಿಖೆಯನ್ನು ಕೊಟ್ಟು ನಮಗೆ ಸರಿಯಾದ ನ್ಯಾಯವನ್ನು ಒದಗಿಸಿಕೊಡಬೇಕು. ವಿಷಯ ಶಹಾಪುರ ತಾಲೂಕಿನ ಹೋಗಿ ಸೂಕ್ತ ವಿಚಾರಣೆಗೊಳಿಸಬೇಕೆಂದು ನಂತರ ಆಕೆಯನ್ನು ಯಾರೋ ಕೊಲೆ ಮಾಡಿದ್ದಾರೆಂದು ತಿಳಿದು ಬಂದಿರುತ್ತದೆ. ಇದು ಕೊಲೆಯೂ ಆಗಿರುತ್ತದೆ. ಈ ಜಯಮ್ಮನು ಸಾವು ಇಲ್ಲಿನ ಸ್ಥಳೀಯ ಶಹಾಪುರ ಪೊಲೀಸರು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.